ನಮಸ್ಕಾರ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ರಮಣೀಯ ಸಹ್ಯಾದ್ರಿ ಪರ್ವತಗಳು ತಮ್ಮ ದುರ್ಲಭ ಗಿಡಮೂಲಿಕೆಗಳಿಗೆ ಪ್ರಸಿದ್ಧವಾಗಿರುವಂತೆ ಅದಕ್ಕನುಸಾರವಾಗಿ ಇಲ್ಲಿನ ಬಹುತೇಕ ಹಳ್ಳಿಯಲ್ಲಿರುವ ಪರಂಪರಾಗತ ಜನಪದ ನಾಟಿ ವೈದ್ಯರು ಪುರಾತನ ಕಾಲದಿಂದಲೂ ತಮ್ಮ ವಿಶೇಷ ಆಯುರ್ವೇದ ಜ್ಞಾನದಿಂದ ಜನಸೇವೆಯಲ್ಲಿ ಹೆಸರುವಾಸಿಯಾಗಿದ್ದಾರೆ. ಈ ದಿನ ನಾವು ಮಾರಕ ಕಾಯಿಲೆ ಅರಿಶಿನ ಮುಂಡಿಗೆ ಅಂದರೆ ಜಾಂಡೀಸ್ ಕಾಯಿಲೆಗೆ ರಾಮಬಾಣವೆನಿಸುವಂತಹ ನಾಟಿ ಔಷಧ ನೀಡುವ ಶ್ರೀ ಗಣೇಶ್ ಅಶೋಕ್ ರಾಯ್ಕರ್ ಗುಡಬಳ್ಳಿ ಇವರನ್ನ ಭೇಟಿ ಮಾಡೋಣ. ಕುಮಟಾ ತಾಲೂಕಿನ ಧಾರೇಶ್ವರದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇರುವ ಶ್ರೀ ಮಹಿಷಾಸುರ ಮರ್ದಿನಿ ಮುಖಮಂಟಪದ ಮೂಲಕ ಕ್ರಮಿಸಿ 1 ಕಿಲೋಮೀಟರ್ ಒಳ ಬಂದರೆ ಸಿಗುವ ಗುಡಬಳ್ಳಿ ಗ್ರಾಮದಲ್ಲಿದೆ ಶ್ರೀ ಗಣೇಶ್ ರಾಯ್ಕರ್ ಅವರ ಮನೆ. ನಮಸ್ಕಾರ ಗಣೇಶ್ ವೈದ್ಯರೇ. ತುಂಬಾ ಜನ ಹೇಳಿದ್ರು ನಿಮ್ಮ ಮನೆಯಲ್ಲಿ ಈ ಜಾಂಡೀಸ್ ಅಂದ್ರೆ ಅರಿಶಿನ ಮುಂಡಿಗೆ ಸಂಬಂಧಪಟ್ಟಂತೆ ಪಾರಂಪರಿಕವಾದ ಒಂದು ನಾಟಿ ಔಷಧ ಕೊಡ್ತಾರಂತ ಜನ ಹೇಳಿದ್ರು. ತುಂಬಾ ದಿನದಿಂದ ನೋಡ್ತಾ ಇದ್ದ ನಿಮ್ದೊಂದು ಸಂದರ್ಶನ ಮಾಡಬೇಕು, ನಮ್ ವೀಕ್ಷಕರಿಗೆ ಅದ್ರ ಬಗ್ಗೆ ಮಾಹಿತಿ ನೀಡ್ಬೇಕಂತ ನಾನು ಪ್ರಯತ್ನ ಮಾಡ್ತಾ ಇದ್ದೆ. ಒಟ್ಟು ಇವತ್ತು ಬಂದಾಯ್ತು ಇಲ್ಲಿವರೆಗೆ. ಈಗ ನಾನು ನೋಡ್ದೆ, ನೀವು ಔಷಧಿ ಮಾಡ್ತಾ ಇರೋದನ್ನೆಲ್ಲ ನಾನು ನೋಡ್ದೆ. ಸುಮಾರು ಎಷ್ಟು ತಲೆಮಾರುಗಳಿಂದ ಈ ಪದ್ಧತಿ, ನಾಟಿ ಔಷಧ ಪದ್ಧತಿ ನಡ್ಕೊಂಡು ಬಂದಿದೆ ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಬಹುದಾ? ನಮಸ್ತೆ. ಇದು ನೀವು ಹೇಳಿದ ಪ್ರಕಾರ ನಮ್ಮ ಮನೆಯ ಪಾರಂಪರಿಕವಾಗಿ ನಡ್ಕೊಂಡ್ ಬಂದಂತ ಒಂದು ವೈದ್ಯಕೀಯ ಪದ್ಧತಿ ಅಂತಾನೆ ಹೇಳ್ಬಹುದು. ಸುಮಾರು ನಂಗೆ ಗೊತ್ತಿರೋ ಪ್ರಕಾರ ಒಂದು 3 ತಲೆಮಾರಿಂದ ಗೊತ್ತಿದೆ. ನಮ್ಗೆ ಗೊತ್ತಿರೋದು ನಮ್ಮ ಅಜ್ಜಿ ಮಾಡ್ತಾ ಇದ್ರು ಅಂತ ನಾನು ಕೇಳ್ಬಿಟ್ಟಿದ್ವಿ. ನಮ್ಮ ತಂದೆಯವ್ರ ತಾಯಿ ಪದ್ಮಾವತಿ ಗಣಪತಿ ರಾಯ್ಕರ್ ಅಂತ ಹೇಳಿ ಅವರು ಇದನ್ನ ಕೊಡ್ತಾ ಇದ್ರು ಮುಂಚೆ. ಅದರ ನಂತರ ನಮ್ಮ ತಂದೆಯವರು ಅಶೋಕ್ ಗಣಪತಿ ರಾಯ್ಕರ್ ಅಂತ ಹೇಳಿ ಇವರು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ರು. ಈಗ ತಂದೆಯ ನಂತರ ನಮ್ಮ ತಾಯಿಯವರು ಅದನ್ನ ಕಂಟಿನ್ಯೂ ಮಾಡ್ತಾರೆ. ನಾನು ಮತ್ತೆ ನಮ್ಮ ತಮ್ಮ ವಸ್ತುಗಳೇನ್ ಬೇಕಲ್ಲ ಅದನ್ನ ಪೂರೈಸುವ ಒಂದು ಕೆಲಸವನ್ನು ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ಮಾಡ್ತಾ ಇದ್ದೇವೆ. ಇನ್ನು ತಂದು ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀರಾ? ಅದೇ ಅದು ಅಂದ್ರೆ ಅವ್ರ ತಾಯಿಯವರಿಗೆ ಈಗ ಹೋಗಿ ತರೋದೆಲ್ಲ ಕಷ್ಟ ಆಗುತ್ತೆ. ನಾವು ತಂದು ಕೊಡೋದಾಗ್ಲಿ ಅಥವಾ ಏನಾದ್ರು ರುಬ್ಬ ಕೊಡೋದಾಗ್ಲಿ ಆ ತರದ ನಮ್ಮ ಹೆಲ್ಪ್ ನಾವು ಮಾಡ್ತೇವೆ. ಕುಟುಂಬದವ್ರು ಸೇರಿ ಯಾರಾದ್ರೂ ಮಾಡ್ಬೋದು. ನೀವ್ ಹೇಳ್ದಂಗೆ ಇದು ಒಂಥರ ನಮ್ಮ ಊರಿನವ್ರಿಗೆ ಉಪಯೋಗ ಆಗ್ಲಿ ಅಂತ ಹೇಳಿ ಜನಸೇವೆ ಲೆಕ್ಕದಲ್ಲಿ ಮಾಡ್ತಾ ಇದ್ರು ಮುಂಚಿಂದನೂ ಹಾಗೆ ಇದೆ. ನಮ್ಮ ಮನೆ ದೇವರಿಗೆ ಒಂದು ಹಣ್ಣು ಕಾಯಿ ಸಾಮಾನು ಅಂದ್ರೆ ಬಾಳೆಹಣ್ಣು, ಕಾಯಿ, ಉದ್ಬತ್ತಿ ಅದನ್ನಿಷ್ಟ ಅವ್ರ ಕಡೆಯಿಂದ ತರಿಸ್ಕೊಳ್ತೀವಿ. ಅವ್ರ ಕಡೆಯಿಂದ ಪ್ರಾರ್ಥನೆ ಮಾಡಿ ಇಟ್ಟು ಅದ್ರ ನಂತರ ನಮ್ಮ ಮನೇಲಿ ಆಕಳು ಹೆಚ್ಚು ಕಮ್ಮಿ 365 ದಿವಸ ಹಾಲು ಕೊಡ್ತಾ ಇರ್ತದೆ. ಆ ಔಷಧಿಗೆ ಉಪಯೋಗಿಸೋ ಹಾಲು ಕೂಡ ನಮ್ದೇ ಹಾಕ್ತೇವೆ. ಬೈ ಚಾನ್ಸ್ ನಮ್ಮ ಮನೇಲಿ ಆಕಳು ಕರ ಹಾಕದೇ ಇರೋ ಸಂದರ್ಭ ಇದ್ರೆ ಅವ್ರಿಗೆ ಸಿಗುವಂಗಿದ್ರೆ ನೀವು ಮನೆ ಹಾಲನ್ನು ತಗೊಂಡ್ ಬನ್ನಿ ಅಂತೇಳಿ. ಪ್ರಧಾನವಾಗಿ ಇದು ನೆಲ್ಲಿಕಾಯಿ ಮರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಸ್ತುಗಳನ್ನು ಉಪಯೋಗಿಸ್ತೇವೆ. ಅದ್ರ ಜೊತೆಗೆ ಇನ್ನಿತರ ವಸ್ತುಗಳನ್ನು ಕೂಡ ನಾವು ಅದಕ್ಕೆ ಉಪಯೋಗಿಸಿ ಈ ಔಷಧಿಯನ್ನ ತಯಾರು ಮಾಡ್ತೇವೆ. ಇದು ಪ್ರಾರಂಭದಲ್ಲಿ ಅಂದ್ರೆ ಗುರುವಾರ ದಿವಸದಿಂದ ಪ್ರಾರಂಭ ಮಾಡ್ತೇವೆ. ಗುರುವಾರ, ಶುಕ್ರವಾರ, ಶನಿವಾರ 3 ದಿವಸ ತಗೊಳ್ಳೋದು. ಇಲ್ಲ ರವಿವಾರ, ಸೋಮವಾರ, ಮಂಗಳವಾರ ಅಲ್ಲಿ 3 ದಿವಸ ತಗೊಳ್ಳೋದು. ಇದನ್ನ ಆಕಳ ಹಾಲಿನ ಜೊತೆಗೆ ನಾವು ಕೊಡ್ತಾ ಇರ್ತೇವೆ. ಅಂದ್ರೆ ಅದು ಒಂದು ಪದ್ಧತಿ, ಅದು ಮುಂಚಿಂದನೂ ಹಾಗೆ ಬಂದಿದೆ. ಪ್ಯಾಕೆಟ್ ಹಾಲನ್ನು ಇಲ್ಲಿ ಎಲ್ಲೂ ಮೊದಲಿಂದನೂ ಹಾಗೆ ಬಂದಿದೆ. ಹಾಗೆ ಅದು ಪ್ರಥಮ ದಿನ ಸ್ವಲ್ಪ ಪರ್ಸೆಂಟೇಜ್ ಏನಿರ್ತದಲ್ಲ ಈಸಿಯಾಗಿ ಕುಡಿತಾರೆ. 2ನೇ ದಿನ ಆ ಪರ್ಸೆಂಟೇಜ್ ಸ್ವಲ್ಪ ಅದು ಘಾಟ್ ಏನಿರ್ತದಲ್ಲ ಸ್ವಲ್ಪ ಅದು ಒಗರು ಚಗರಾಗಿರ್ತದೆ, ಅದು ಸ್ವಲ್ಪ ಜಾಸ್ತಿ ಇರ್ತದೆ. ಅದೇ ರೀತಿ 3ನೇ ದಿನ ಇನ್ನೂ ಜಾಸ್ತಿ ಇರ್ತದೆ. ಅದು ರಿವರ್ಸ್ ಬರೋ ಚಾನ್ಸಸ್ ಕೂಡ ಬಹಳ ಜನರಿಗೆ ಇರ್ತದೆ. ಮಕ್ಕಳಿಗೆಲ್ಲ ವಾಮಿಟ್ ಆಗ್ತದೆ. ನಾವು ಅದಕ್ಕೆ ಏನ್ ಮಾಡ್ತೇವೆ, ಒಂದು ಮುಷ್ಟಿ ಸಕ್ಕರೆ ಹೆಚ್ಚು ತಿನ್ಸ್ಬಿಡ್ತೇವೆ. ಅದು ಹಂಗ್ ತಿನ್ಸಿದಾಗ ರಿಟರ್ನ್ ಬರೋದಿಲ್ಲ, ಅವರಿಗೆ ಅಲ್ಲಿ ಪ್ರೆಸ್ ಮಾಡ್ತದೆ. ಅದೊಂದು ಇದಕ್ಕೆ ಸಂಬಂಧಪಟ್ಟ ಒಂದು. ಈಗ ಅರಿಶಿನ ಮುಂಡಿಗೆಯಲ್ಲಿ 2-3 ವಿಧ. ಇದು ಹಳದಿ ಜಾಂಡೀಸಿಗೆ ಮಾತ್ರ. ಹಳದಿ ಜಾಂಡೀಸಿಗೆ ಸಂಬಂಧಪಟ್ಟಂತ ಔಷಧಿ ಇದು. ಅದನ್ನ ಈ ರೀತಿಯಾಗಿ ನಾವು ಕೊಟ್ಕೊಂತ ಬಂದಿದ್ದೇವೆ. ಮುಂಚಿಂದನೂ ಹಾಗೆ ಇದೆ, ಈಗ ಕೂಡ ಅದನ್ನೇ ನಡೆಸ್ಕೊಂಡು. ಈಗ ಅರಿಶಿನ ಮುಂಡಿಗೆ ಒಬ್ಬ ರೋಗಿಗೆ ಇದೆ ಅಂತ ಗೊತ್ತಾದ ಎಷ್ಟು ದಿನದ ಮೇಲೆ ಬರ್ಬೇಕು ಅಂದ್ರೆ ತಕ್ಷಣ ಕೆಲವರಿಗೆ ಗೊತ್ತಾಗಿರೋದಿಲ್ಲ, ಅದು ಹೆಚ್ಚಾಗಿರ್ತದೆ. ನಿಮ್ಮ ಹತ್ರ ಬರುವ ಹಾಗೇನಿಲ್ಲ. ಇಲ್ಲಿ ಕೊನೆ ಹಂತದಲ್ಲಿ ಬಂದವರು ಕೂಡ ಇದ್ದಾರೆ. ಮುಂಚೆ ನನ್ಗೆ ಗೊತ್ತಿರೋ ಪ್ರಕಾರ ನಾವು ಪ್ರೈಮರಿ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿದೆ ಒಂದು ಇನ್ಸಿಡೆಂಟ್ ಇತ್ತು. ಅವ್ರು ವಯಸ್ಸಾದರು ಸುಮಾರು, ಅವಾಗ ಅವರಿಗೆ 70 ವರ್ಷ ಇರ್ಬೋದು, ಇವಾಗ ಅವರಿಲ್ಲ. ಅವರು ಹಾಗೆ ತುಂಬಾ ಮಿತಿ ಮೀರಿ ಹೋಗಿತ್ತು ಅವರಿಗೆ. ಇದಕ್ಕೆ ಕೆಲವೊಂದು ಪದಾರ್ಥಗಳು ಆಗ ಬರೋದಿಲ್ಲ, ಅಂದ್ರೆ ನಂಜಿನ ಪದಾರ್ಥಗಳಾಗಿರ್ಲಿ, ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಿದ್ದು. ಅವ್ರಿಗೆ ಏನಾಯ್ತು, ಅವರ ಮಗ ಅವರೇ ಕಾಳು ತಂದಿದ್ರಂತೆ, ಅದನ್ನ ಯಥೇಚ್ಛವಾಗಿ ಅವ್ರು ಸೇವಿಸಿದ್ರು. ಅದ್ರ ನಂತರ ಅವರಿಗೆ ಸಿಕ್ಕಾಪಟ್ಟಿ ಏರೋಗ್ಬಿಡ್ತು. ಅದ್ರ ನಂತರ ಇಲ್ಲಿ ಕರ್ಕೊಂಡು ಬಂದು ಅದನ್ನ ಮಾಡಿದ ಈ ಔಷಧಿ ಕೊಟ್ಟ ನಂತರ ಅವ್ರು ಎಕ್ದಮ್ ಆರಾಮಾಗಿ ಅದ್ರ ನಂತರ ಸುಮಾರು ಒಂದು 25-30 ವರ್ಷ ತನಕ ಇದ್ರು ಅವರು. ರೀಸೆಂಟ್ಲಿ ಅವರು ಈಗ ಕೆಲವೊಂದ್ಸಲ ಏನಾಗುತ್ತೆ, ಪೇಷಂಟ್ ಅಲೋಪತಿಕ್ ಮೆಡಿಸಿನ್ ತಗೊಳ್ತಾ ಇದ್ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಆ ಔಷಧಿ ನಿಲ್ಲಿಸ್ಕೊಂಡು ನಿಮ್ಮ ಔಷಧಿ ಕೊಡ್ತಿರೋ? ಅದಕ್ಕೆ ನಾವು ಇದಕ್ಕೆ ಎಲ್ಲೂ ನಾವು ದಾಳಮೇಳ ತಗೊಳ್ತಾ ಇಲ್ಲ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ. ಅದ್ರ ಜೊತೆಗೆ ತಗೊಳ್ಬಹುದು, ಏನ್ ತೊಂದರೆ ಇಲ್ಲ. ಅದಕ್ಕೆ ಮತ್ತೆ ನಾವು ಅದನ್ನ ಮಾಡಿದ ದಿವಸ ಮನೇಲಿ ಇರೋರು ಎಲ್ಲರೂ ಒಂದೊಂದು ಲೋಟ ಕುಡಿತೇವೆ. ಈಗ ನಿಮ್ಗೂ ಬೇಕಾದ್ರೆ ಕುಡ್ಕೊಂಡು ಹೋಗ್ಬೋದು, ನೀವು ಕೂಡ ಹೋಗ್ಬೇಕಾದ್ರೆ. ಅದಕ್ಕೆ ಯಾವುದೇ ಅಡ್ಡ ಪರಿಣಾಮ ಇಲ್ಲ. ನಮ್ಮ ಮನೇಲಿ ಈಗ ನಾವು ಮಾಡಿದ ದಿವಸ ಎಷ್ಟು ಜನ ಇರ್ತೀವಲ್ಲ, ನಾವೆಲ್ಲರೂ ಬೆಳಿಗ್ಗೆ ಅಂದ್ರೆ ಅದು ಖಾಲಿ ಹೊಟ್ಟೆ ತಗೊಳ್ಬೇಕು. ಇದೊಂದು ಪ್ರಾಧಾನ್ಯತೆ. ಅದಕ್ಕೆ ಬೆಳಿಗ್ಗೆ ಅವ್ರಿಗೆ ಬರ್ಬೇಕಾದ್ರೆ ನಾವ್ ಹೇಳ್ತೇವೆ, ಸ್ನಾನ ಮಾಡ್ಕೊಂಡು
ಖಾಲಿ ಹೊಟ್ಟೆಲಿ ಬರ್ರಿ ಅಂತ ಹೇಳಿ. ಈಗ ಯಾರೇ ಇಲ್ಲಿ ಅರಿಶಿಣ ಮುಂಡಿಗೆ ಅಂದ್ರೆ ಜಾಂಡೀಸ್ ಸಮಸ್ಯೆಗೆ ಇಲ್ಲಿ ಬರುವವರು ಮುಂಚಿತವಾಗಿ ನಿಮಗೆ ಒಂಚೂರು ತಿಳಿಸ್ಬೇಕಾಗ್ತದೆ. ಯಾಕಂದ್ರೆ ನಾವು ಕೆಲವೊಂದು ಅದಕ್ಕೆ ಬೇಕಾಗಿ ಸೊಪ್ಪು ಸದೆಗಳನ್ನ ತರಬೇಕಾಗ್ತದಲ್ಲ, ಸ್ವಲ್ಪ ದೂರದಿಂದ ತರಬೇಕಾಗ್ತದೆ. ಹಾಗಾಗಿ ಅದನ್ನ ನಾವು ಅಟ್ಲೀಸ್ಟ್ ಒಂದ್ ದಿವಸನಾದ್ರೂ ಮುಂಚಿತವಾಗಿ ತಿಳಿಸಿದ್ರೆ ನಾವು ಮುಂಚಿನ ದಿವಸ ತಂದು ಅದನ್ನ ನೆನೆಸಿಟ್ಟು ಅದನ್ನೆಲ್ಲ ಸೊಪ್ಪನ್ನೆಲ್ಲ ಉದುರಿಸಿ ಒಂದು ನೀರ್ನಲ್ಲಿ ಹಾಕಿ ಅದನ್ನ ನೆನೆಸಿಟ್ಟು ಅದಕ್ಕೆ ಸಣ್ಣ ಪುಟ್ಟ ಕೆಲವೊಂದು ಪ್ರೊಸೀಜರ್ಸ್ ಗಳು ಇರ್ತವೆ, ಅದನ್ನ ಮಾಡಿಡ್ಲಿಕ್ಕೆ ಅಟ್ಲೀಸ್ಟ್ ಅವತ್ತಿನ ದಿವಸದ್ದು ಸಮಯಾವಕಾಶ ಬೇಕಾಗ್ತದೆ. 2 ದಿವಸ ಮುಂಚೆ ಹೇಳಿದ್ರೆ ನಮ್ಗೆ ಅನುಕೂಲ. ಇಲ್ಲ ಅನಿವಾರ್ಯ ಪರಿಸ್ಥಿತಿ ಏನ್ ಮಾಡೋಕೆ ಆಗುದಿಲ್ಲ, ನಾವು ಸ್ವಲ್ಪ ಕಷ್ಟ ಆದ್ರೂ ಸರಿ, ಇದೊಂದು ಸಮಾಜ ಸೇವೆ ಲೆಕ್ಕದಲ್ಲಿ ಮಾಡ್ಕೊಂಡ್ ಬಂದಿದ್ದಾರೆ ನಮ್ಮ ಹಿರಿಯರು, ಅದನ್ನ ನಾವು ನಮ್ಮ ಕೈಲಾದಷ್ಟು ಮುಂದುವರ್ಸ್ಕೊಂಡು ಹೋಗೋಣ ಅಂತೇಳಿ. ಮತ್ತೊಂದೇನಂತಂದ್ರೆ ಇದಕ್ಕೆ ಯಾವುದೇ ರೀತಿ ಫಲಾಪೇಕ್ಷೆ ಅಥವಾ ದುಡ್ಡಿನ ವ್ಯವಹಾರ ಇದ್ರಲಿಲ್ಲ. ಅವ್ರು ಬರುವಂತವರಿಗೆ ನಮ್ಮ ಮನೆ ದೇವರಿಗೆ ಒಂದು ಕಾಯಿ, ಬಾಳೆಹಣ್ಣು, ಉದ್ಬತ್ತಿ, ಪೂಜೆ ಸಾಮಾನು ಅಂತ ಏನ್ ಹೇಳ್ತೀವಲ್ಲ ಅದನ್ನ ತಂದು ಕೊಡಿ ಅಂತ ಹೇಳ್ತೇವೆ. ಅವ್ರು ತಗೊಂಡ್ಬರ್ತಾರೆ. ಕೆಲವರು ಒತ್ತಾಯ ಮಾಡಿ, ಈಗಿನ ಪರಿಸ್ಥಿತಿಯಲ್ಲಿ ಜನರಿಗೆ ಒಂದು ತಲೆ ಕುಂತ್ಬಿಟ್ಟಿದೆ, ಏನಾದ್ರೂ ತಗೊಂಡ್ರೆ ನಾವು ದುಡ್ಡು ಕೊಡ್ಲೇಬೇಕು, ಇಲ್ಲಾಂದ್ರೆ ನಮ್ಗೆ ದಕ್ಕೋದಿಲ್ವೇನೋ ಅಥವಾ ನಮ್ಗೆ ಫಲ ಸಿಗೋದಿಲ್ವೇನೋ ಅಂತ ಆ ರೀತಿಯಾಗಿ ಕೆಲವರು ಸ್ವಲ್ಪ ಮಾತುಕತೆ ಮಾಡ್ಕೊಂಡು ಹೋಗಿದ್ದು ಇದೆ. ಇನ್ನು ಕೆಲವರು ಇಲ್ಲ, ನಾವು ಒಂದ್ ಕೆಲಸ ಮಾಡಿ, ನೀವು ದುಡ್ಡು ತಗೊಳ್ಳಿಲ್ಲ ಅಂದ್ರೆ ನಿಮ್ ಮನೆ ದೇವರಿಗೆ ಅದ್ರ ಉದ್ಬತ್ತಿನೋ ಎಣ್ಣೆನ ತಂದು ಹಾಕಿ ಅಂತ ಹೇಳಿ ಒಂದು ಬೆರಳೆಣಿಕೆ ಅಷ್ಟು ನನ್ಗೆ ಗೊತ್ತಿರೋ ಪ್ರಕಾರ ಒಂದ್ 2-3 ಜನನೂ ಆತರ ಮಾಡಿದ್ದಿದೆ. ಅದು ಬಿಟ್ರೆ ಇನ್ನುವರೆ ಯಾವ್ದು ಹಿಂಗೆ ಇಷ್ಟೇ ಅಂತ ಹೇಳಿ ಬೆಲೆ ಕಟ್ಟಿ ಆ ತರದ್ದೇನು ಮಾಡಿದ್ದಿಲ್ಲ. ಈಗ ನೀವು ಕಾಡಿಗೆ ಹೋಗ್ಕೊಂಡು ಆ ಔಷಧಿ ಗಿಡಮೂಲಿಕೆ ಸೊಪ್ಪು ಎಲ್ಲ ತರಬೇಕಾಗ್ತದೆ, ನಂತರ ಇಲ್ಲಿ ತಂದು ಅರಿಬೇಕು. ಅರಿಬೇಕಂದ್ರೆ ಔಷಧಿ ಮಾಡೋ ಪದ್ಧತಿ ಬಗ್ಗೆ ಸ್ವಲ್ಪ ಹೇಳಿ. ಅದು ಏನಂತಂದ್ರೆ ನಾವು ಮುಂಚಿನ ದಿವಸ ಅದನ್ನ ತಂದು ಅದೆಲ್ಲ ಸೊಪ್ಪೆಲ್ಲ ಸಿಂಗಲ್ ಆಗಿ ಉದುರಿಸಿ ಅದನ್ನ ನೀರಲ್ಲಿ ಹಾಕಿ ನೆನೆಸಿಟ್ಟು ಅದ್ರ ನಂತರ ನಾವು ಮರುದಿವಸ ಬೆಳಿಗ್ಗೆ ಅಂದ್ರೆ ಅವ್ರಿಗೆ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಲ್ ಬರ್ಲಿಕ್ಕೆ ಹೇಳಿರ್ತೇವೆ ಸಾಧಾರಣ 7 ಗಂಟೆ ಒಳಗೆ. ಅವ್ರು ಬರೋ ಮುಂಚೆ ನಾವು ಅದನ್ನ ಈ ಒಳಕಲ್ಲಲ್ಲಿ ರುಬ್ಬಿ ಅದನ್ನ ಹಿಂಡಿ ಒಂದು ಬಟ್ಟೆಲಿ ಹಾಕಿ ಹಿಂಡು ಬಿಟ್ಟು ಅದಕ್ಕೆ ನಾವು ನಮ್ಮ ದೇಸಿ ತಳಿಯ ಆ ಗೋವಿನ ಹಾಲನ್ನ ಮಿಶ್ರಣ ಮಾಡಿ ನಮ್ಮ ದೇವರ ಕೋಣೆಯಲ್ಲಿ ಅದನ್ನ ಒಂದು ಪ್ರಾರ್ಥನೆ ಮಾಡಿ ಅದು ಮುಂಚಿಂದ ಅದೇ ರೀತಿ ಪದ್ಧತಿ. ನಿಮ್ಮ ಈ ಪಾರಂಪರಿಕ ಔಷಧ ಪದ್ಧತಿಗೆ ನಿಮ್ಮ ದೇವರ ಆಶೀರ್ವಾದ ಔಷಧ ಬಲ ಜೊತೆಗೆ ದೈವ ಬಲ ಕೂಡ ಇದೆ. ಮತ್ತೊಂದು ಅವ್ರದ್ದೊಂದು ಆತ್ಮವಿಶ್ವಾಸ, ಇಂಥವ್ರ ಮೇಲೆ ಒಂದು ಕೊಡ್ತಾರೆ, ಅದನ್ನ ತಗೊಂಡ್ರೆ ವಾಸಿ ಆಗ್ತದೆ ಅನ್ನೋದೊಂದು ನಂಬಿಕೆ ಮುಂಚಿಂದ ಇದೆ. ಎಲ್ಲರಿಗೂ ನಮಸ್ಕಾರ. ನಾನು ಶುಭಶ್ರೀ ಭಟ್ ಅಂತ. ನಾನು ಪ್ರೈಮರಿಯಲ್ಲಿ ಇದ್ದಾಗ ನನಗೆ ಜಾಂಡೀಸ್ ಆಗಿತ್ತು. ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇತ್ತು. ಡಾಕ್ಟರ್ ಹತ್ರ ಹೋದಾಗ ಜಾಂಡೀಸ್ಗೆ ಇಂಗ್ಲಿಷ್ ಮೆಡಿಸಿನ್ ಗಿಂತ ಆಯುರ್ವೇದಿಕ್ ಔಷಧಿ ಉತ್ತಮ ಅಂತ ಹೇಳಿದ್ರು. ಅವಾಗ ನಮ್ಮೂರಲ್ಲೇ ಅಶೋಕ್ ಶೆಟ್ರು ಅಂತ ಅವರು ಔಷಧಿ ಕೊಡ್ತಿದ್ರು. ನಾವು ಅವ್ರ ಹತ್ರ ಔಷಧಿ ತಗೊಂಡಿದ್ವಿ. ಬೆಳಿಗ್ಗೆ ಹಸ್ತೋಟಲ್ಲಿ ತಗೋಬೇಕು. ಅದನ್ನ ಒಂದು ತುಂಬಾ ಇಫೆಕ್ಟಿವ್ ಆಗಿರ್ತಿತ್ತು, ಪರಿಣಾಮಕಾರಿಯಾಗಿರ್ತಿತ್ತು. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿರೋ ಜಾಂಡೀಸ್ ಗುಣಪಡಿಸಿಕೊಂಡು ಅವರ ಔಷಧಿಯ ಸದುಪಯೋಗ ಪಡಿಸ್ಕೊಂಡವರಲ್ಲಿ ನಾನು ಒಬ್ಳು. ಅವರು ಈ ವಿಷಯಕ್ಕೆ ಯಾವಾಗೂ ನೆನಪಲ್ಲಿರ್ತಾರೆ. ಥ್ಯಾಂಕ್ ಯು. ನನ್ನ ಹೆಸರು ಕೃಷ್ಣ. ನನಗೆ ಗುಡ್ಬಲ್ಲಿ ಆಯ್ತು. ಕಳೆದ ವರ್ಷ ನಂಗೆ ಜಾಂಡೀಸ್ ಆಗಿತ್ತು. ಗುಡ್ಬಲ್ಲಿ ಗಣೇಶ್ ರೈಕರ್ ಮೇಲೆ ನಾಟಿ ಔಷಧಿ ತಗೊಂಡೆ. ಅದರಿಂದ ನಂಗೆ ಜಾಂಡೀಸ್ ಪೂರ್ತಿ ಕಮ್ಮಿ ಆಯ್ತು. ಅದ್ರ ಪ್ರಕಾರವಾಗಿ ಇನ್ನುವರೆಗೂ ತಗೊಂಡವ್ರು ಯಾರು ಕಡಿಮೆ ಆಗ್ಲಿಲ್ಲ ಅನ್ನೋ ವಿಷಯ ಇನ್ನೂ ಬರ್ಲಿಲ್ಲ. ನಿಜವಾಗ್ಲೂ ನಾನು ಕೇಳಿದೆ, ನನಗೆ ಸುಮಾರು ಜನ ಹೇಳಿದ್ಮೇಲೆ ನಿಮ್ಮ ಸಂದರ್ಶನಕ್ಕೆ ಇವತ್ತು ಬಂದಿದ್ದು ನಾನು. ನಿಮ್ಮ ಮನೆತನಕ್ಕೆ ಏನಂತ ಕರೀತಾರೆ? ಅಂಕಣೆ ಮನೆ ಅಂತ ಮುಂಚಿಂದ ಒಂದು ಹೆಸರು ಅದು. ನಿಮ್ಮ ತಾಯಿ, ನಿಮ್ ತಮ್ಮ ಎಲ್ಲ ನಿಮ್ಮ ಈ ಸಮಾಜ ಸೇವೆಗೆ ಸಂಪೂರ್ಣ ಸಹಕಾರ ನೀಡ್ತಾ ಇದ್ದಾರೆ. ಎಲ್ಲರೂ ಸೇರ್ ಮಾಡ್ತಾ ಇದ್ದಾರೆ. ಕೆಲವೊಂದು ಸಣ್ಣ ಪುಟ್ಟ ಪಥ್ಯಗಳು ಕೂಡ ಇದೆ ಇದಕ್ಕೆ. ನಂಜಿನ ಆಹಾರಗಳನ್ನು ತಿನ್ಬಾರ್ದು. ಈಗ ನಾನ್ ವೆಜ್ ಅಲ್ಲೂ ಕೂಡ ಕೆಲವು ನಂಜಿನ ಮೀನುಗಳು ಅಂತ ಇರ್ತಾರೆ. ಅಂದ್ರೆ ನಾವು ನಾನ್ ವೆಜ್ ತಿಂದೇ ಇರೋದ್ರಿಂದ ನಮ್ಗೆ ಅದು ಕೆಲವು ಹೆಸರು ಗೊತ್ತಿಲ್ಲ. ಅವ್ರಿಗೆ ಹೇಳ್ಬಿಡ್ತೇವೆ, ತಿನ್ನೋರಿ ನಿಮ್ಗೆ ಗೊತ್ತುಂಟಲ್ಲ ನಂಜಿಂದು ಯಾವ್ದಾದ್ರು ಮೀನಿದೆ ಅದು ತಿನ್ಬೇಡಿ. ಅದರಲ್ಲೂ ಕೋಳಿ ಆ ತರದ್ದೆಲ್ಲ ಹಿಟ್ಟಿನ ಕೆಲವೊಂದಿಷ್ಟು ತಿನ್ಬೇಡಿ. ಮತ್ತೆ ತರಕಾರಿಗಳಂತಂದ್ರೆ ಈಗ ಆಗ್ಲೇ ಹೇಳಿದ್ರೆ ಅವರೆಕಾಳು, ಬದನೆಕಾಯಿ, ಕೆಲವೊಂದಿಷ್ಟು ನಂಜಿನ ಪದಾರ್ಥಗಳು, ಉದ್ದಿನ ಬೇಳೆ ಆಗಿರ್ಬೋದು ಅಥವಾ ಕೊಬ್ಬರಿ ಸ್ವಲ್ಪ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಅದನ್ನು ಕೂಡ ಅದಕ್ಕೆ ಆ ಸಮಯದಲ್ಲಿ ಅವಾಯ್ಡ್ ಮಾಡಿ. ಮತ್ತೆ ಉಪ್ಪನ್ನ ನಿಷಿದ್ಧ ಅಂತಾನೆ ಹೇಳ್ಬೋದು. ಲಿಮಿಟೆಡ್, ಅನಿವಾರ್ಯವಾಗಿ ಆಗೋದೇ ಇಲ್ಲ ಅಂತಂದ್ರೆ ನೀವು ಉಪ್ಪನ್ನ ಬಳಸಿ, ಇಲ್ಲ ಅಂದ್ರೆ ಬಳಸಲೇಬೇಡಿ ಅಂತ ಹೇಳ್ತೀವಿ. ಬರೀ ಬೇಳೆ ಬೇಯಿಸಿದ ನೀರ್ ಇರ್ತದಲ್ಲ ಅದರಲ್ಲೇ ಊಟ ಮಾಡಿ ಅಂತ ಹೇಳೋದುಂಟು. ಅದ್ರ ಜೊತೆಗೆ ಈ ಔಷಧಿ ತಗೊಂಡ ಸಂದರ್ಭದಲ್ಲಿ ನಿಮ್ಗೆ ಹೆಚ್ಚಿನದಾಗಿ ಕಬ್ಬಿನ ಹಾಲು ಕುಡೀರಿ ಅಂತ ಒಂದು ಸೂಚನೆಯನ್ನು ನಾವು ಕೊಡ್ಬೋದು. ಮತ್ತೆ ಕರಿಬಾಳೆ ಹಣ್ಣನ್ನು ಯಥೇಚ್ಛವಾಗಿ ತಗೊಳ್ಬಹುದು. ಅದು ಒಂದು ಮುಂಚಿಂದ ಇದಕ್ಕೆ ಸಂಬಂಧಪಟ್ಟು ನಮ್ಮ ಹಿರಿಯರು ಹೇಳ್ತಾ ಇದ್ರು. ಅದಕ್ಕೆ ನಿಗೂಢವಾದ ಕಾರಣಗಳು ಕೂಡ ನಮಗೂ ಗೊತ್ತಿಲ್ಲ ಯಾಕೆ ಹೇಳ್ತಾರೆ, ಆದ್ರೆ ಅವ್ರು ಹೇಳ್ತಾ ಇದ್ರು. ಅದನ್ನ ನಾವು ಈಗ ಪಾಲಿಸ್ಕೊಂಡು ಬರ್ತಾ ಇದ್ವಿ. ಅದು ಅರಿಶಿಣ ಮಂಡಿಗೆ ಅಂದ್ರೆ ಜಾಂಡೀಸ್ ಆದ ಸಂದರ್ಭದಲ್ಲಿ ತುಂಬಾ ಈ ಭಾಗ ಎಲ್ಲ ಹಳದಿಯಾಗಿರ್ತದೆ. ಮತ್ತೆ ನಮ್ಮ ಕೈಗಳಲ್ಲಿ ಈ ಕೆಲವೊಂದು ಕೆಂಪು ಕಾಣುವಂತ ಭಾಗಗಳೆಲ್ಲ ಒಂಥರ ಬಿಳಿ ಅಥವಾ ಹಳದಿ ಹೊಡಿತದೆ. ಈಗ ನಾವು ಪ್ರೆಸ್ ಮಾಡಿದ ಈ ಕೆಂಪು ಏನ್ ಕಾಣ್ತದಲ್ಲ ಅದು ಕಾಣ್ತಾ ಇರಲ್ಲ ಆ ಸಂದರ್ಭದಲ್ಲಿ. ಮತ್ತೆ ಮೂತ್ರದ ಬಣ್ಣ ಕೂಡ ಬದಲಾಗಿರ್ತದೆ ಹಳದಿಯಾಗಿ. ಈಗ ಕೆಲವೊಂದು ಸಂದರ್ಭದಲ್ಲಿ ಹೀಟ್ ನಿಂದ ಕೂಡ ಆ ಬಣ್ಣ ಬರ್ತದೆ, ಆದ್ರೆ ಇದು ಕಂಟಿನ್ಯೂಸ್ ಆಗಿ ಅದೇ ಬಣ್ಣಗಳು ಬರ್ತಾ ಇರ್ತದೆ. ಅದು ಒಂದು ಕೆಲವೊಂದಿಷ್ಟು ಸಿಂಟಮ್ಸ್ ಅಂತ ಹೇಳ್ಬಹುದು. ಅಂತ ಸಂದರ್ಭದಲ್ಲಿ ವೈದ್ಯರ ಹತ್ರ ಹೋಗಿರ್ತಾರೆ, ವೈದ್ಯರು ಹೇಳಿರ್ತಾರೆ ಜಾಂಡೀಸ್ ಅಂತ ಹೇಳಿ. ಆ ಔಷಧಿಗಳು ಚಾಲು ಇರ್ತದೆ. ಅದರ ನಂತರ ಈ ನಾಟಿ ಔಷಧಿಯನ್ನ ಒಳ್ಳೇದು ಅಂತ ಹೇಳಿ. ಮತ್ತೆ ಇದು ಯಾವುದೋ ಒಂದು ಸೈಡ್ ಎಫೆಕ್ಟ್ ಇಲ್ಲದೆ ಇರೋದ್ರಿಂದ ಇದರಿಂದ ಕಡಿಮೆ ಆಗುವಂತದ್ದು ಶತಸಿದ್ಧ ಅನ್ನುವಂತ ಒಂದು ಮನಸ್ಥಿತಿ ನಮ್ಮಲ್ಲೂ ಕೂಡ ಇದೆ. ಮತ್ತೆ ತಗೊಂಡವ್ರ ಮನಸ್ಥಿತಿಯಲ್ಲೂ ಕೂಡ ಅದೊಂದು
ಏನಂತ ಬೇರೂರಿದೆ ಅಂತ ಹೇಳ್ಬೋದು. ಅದರಿಂದ ಅದು ಕಡಿಮೆ ಆಗಿದ್ದು ಕೂಡ ಇದೆ. ಆ ಲೆಕ್ಕದಿಂದ ಒಂದು ಗುರುತು ಮಾಡ್ಕೊಳ್ತಾರೆ. ಮತ್ತೆ ಮುಂಚಿನವ್ರಿಗೆಲ್ಲ ವೈದ್ಯರ ಹತ್ರ ಹೋಗೋ ಪರಿಸ್ಥಿತಿನೂ ಇರ್ಲಿಲ್ಲ. ಅವರು ಹಾಗೆ ನೋಡಿದನ್ನೇ ಹೇಳ್ಬಿಡ್ತಾ ಇದ್ರು. ನಮ್ಮ ತಂದೆಯವರಾಗಿರೋ ಅಜ್ಜಿ ಆಗಿರ್ಬೋದು, ಅವರನ್ನು ನೋಡಿದ ಕೂಡಲೇ ಹೇಳ್ತಿದ್ರಂತೆ, ಅಂದ್ರೆ ಇದೇ ಹೌದದು ಅಂತ ಹೇಳಿ. ಈಗ ನಾವು ಅಂತಂದ್ರೆ ಹೊಸದಾಗಿ ಅನ್ನೋದ್ರಿಂದ ಅವರೇ ಕೆಲವು ಹೇಳಿರ್ತಾರೆ, ಇಲ್ಲ ವೈದ್ಯರ ಹತ್ರ ಹೋಗಿದ್ವಿ, ಟೆಸ್ಟ್ ಮಾಡಿದ್ವಿ, ಆದ್ರೆ ಜಾಂಡಿಸ್ ಅಂತ ಹೇಳಿದ್ರು, ನಾವು ಮೆಡಿಸಿನ್ ತಗೊಳ್ತಾ ಇದ್ದೇವೆ, ಆದ್ರೆ ಕೆಲವರಂದ್ರು ಈ ನಾಟಿ ಔಷಧಿ ಉಪಯುಕ್ತ ಇದೆ ಅಂತ ಹೇಳಿ ಅದಕ್ಕೆ ನಾವು ಇಲ್ಲಿ ಬಂದ್ವಿ ಅಂತ ಹೇಳಿ ತಗೊಂಡೋದ್ರು ಕೂಡ ಇದ್ದಾರೆ. ಅದು ಒಂದು ಅದಕ್ಕೆ ಗುರುತು ಮಾಡುವಂತ ಒಂದು ಪದ್ಧತಿ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ರಕ್ತ ಶುದ್ಧೀಕರಣದಲ್ಲಿ ಕೂಡ ಇದು ತುಂಬಾ ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಇದರಿಂದ ನಮ್ಮ ರಕ್ತದಲ್ಲಿ ಒಂದು ಶುದ್ಧೀಕರಣ ಆಗ್ತದೆ, ಒಂದು ಆರೋಗ್ಯವಂತ ವ್ಯಕ್ತಿ ಇರಬಹುದು ಅದು ಒಂದು ಸೇವನೆಯಿಂದ ಅಂತ ಹೇಳ್ತಾರೆ. ತುಂಬಾ ಧನ್ಯವಾದಗಳು. ಇದೇ ರೀತಿ ತಮ್ಮ ಈ ಸಮಾಜ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗಿ ನಮಗೆ ದೈವಾನುಗ್ರಹ ಸದಾ ಇರ್ಲಿ ಅಂತ ನಮ್ಮ ಸತ್ವಾನ್ವೇಷಣೆ ಚಾನೆಲ್ ಪರವಾಗಿ ನಾನು ಹಾರೈಸ್ತಾ ಇದ್ದೇನೆ. ನಿಮಗೂ ಕೂಡ ಧನ್ಯವಾದಗಳು. ಇದ್ರ ಮೂಲಕ ಯಾರಾದ್ರೂ ಕೂಡ ಈ ಕಾಯಿಲೆ ಸಂಬಂಧಪಟ್ಟ ಏನಾದ್ರೂ ಬಂದ್ರೆ ಮುದ್ದಾಂ ಅವರಿಗೆ ನಾವು ಕೈಲಾದ ಒಂದು ಸಹಾಯವನ್ನು ಮಾಡುವ ಅಂತ ಹೇಳ್ತಾ ಧನ್ಯವಾದಗಳು.